ಸ್ವೀಟಿ, ಪಾವನಿ ಅಕ್ಕ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಪಾವನಿ? ನನಗೆ ಅವಮಾನ ಮಾಡೋದ್ರಲ್ಲಿ ಏನಾದರೂ ಬಾಕಿ ಉಳ್ಕೊಂಡಿದ್ಯಾ? ಇಲ್ಲಿವರೆಗೂ ನೀನು ಬಂದು ನಿಂತಿದ್ಯಲ್ಲ, ಯಾವುದಾದ್ರೂ ಬೈಗುಳ ಸಿಕ್ತಾ? ಅಥವಾ ಯಾವುದಾದ್ರೂ ಹಳೆ ಕೊಂಕು ಮಾತು ನೆನಪಾಯ್ತಾ? ಅಥವಾ ಮಾರ್ಕೆಟಲ್ಲಿ ಯಾವುದಾದ್ರೂ ಹೊಸ ಮಾತು ಬಂದಿದ್ಯಾ ಅಮ್ಮನ್ನ ಅವಮಾನ ಮಾಡೋದಿಕ್ಕೆ? ಅಂಥದ್ದು ಏನು ಸಿಕ್ತು? ನೀನು ಈ ಅಹಂಕಾರಿ, ಕೆಟ್ಟ, ದರಿದ್ರ ತಾಯಿ ಹತ್ರ ಬರೋದಿಕ್ಕೆ ಒಂದ್ ವೇಳೆ ಇವತ್ತು ನಿನ್ನ ನೆನ್ಪಿನ ಶಕ್ತಿ ಏನಾದ್ರೂ ಹೋಗ್ಬಿಡ್ತಾ? ಒಂದ್ ಕೆಲ್ಸ ಮಾಡು, ನಿನ್ನ ಪರಮ ಪೂಜ್ಯ ತಂದೆ ಹಾಗೂ ನಿನ್ನ ಮುದ್ದಿನ ಅಣ್ಣನ್ಗೆ ಫೋನ್ ಮಾಡು, ಅವ್ರು ಚೆನ್ನಾಗಿ ನೆನ್ಪಿಸ್ತಾರೆ. ಇಲ್ಲ, ಇನ್ನೊಂದು ಕೆಲ್ಸ ಮಾಡು, ಅವರಿಬ್ಬರನ್ನು ಸ್ಪೀಕರ್ನಲ್ಲಿ ಹಾಕು, ಮೂವರು ಸೇರಿ ನನ್ನ ಇನ್ನಷ್ಟು ಬೈರಿ, ತೃಪ್ತಿಯಾಗೋಷ್ಟು ಬೈರಿ ನನ್ನನ್ನ. ನೀನು ಒಬ್ಳೇ ನನ್ನ ಹೀಯಾಳಿಸ್ತಾ, ಕೆಟ್ಟ ಮಾತು ಬೈತಾ, ಕೊಂಕು ಮಾತಾಡ್ತಾ ಸುಸ್ತಾಗ್ಬಿಡ್ತೀಯ ಅಲ್ವಾ? ಫೋನ್ ಮಾಡು, ಅವರಿಬ್ರಿಗೆ ಮಾಡು. ಮಮ್ಮಿ ಅಕ್ಕನ ಒಳಗಡೆ ಬರಕ್ ಬಿಡಿ ಪ್ಲೀಸ್. ಮಮ್ಮಿ ಪ್ಲೀಸ್ ಬರಕ್ ಬಿಡಿ. ಬನ್ನಿ ಅಕ್ಕ. ಒಳಗ್ ಬಾ. ಬನ್ನಿ ಅಕ್ಕ ಬನ್ನಿ. ಪ್ಲೀಸ್ ಅಕ್ಕ, ನನ್ ಮಮ್ಮಿ ಜೊತೆ ಜಗಳ ಆಡ್ಬೇಡಿ. ನೀನ್ ಬಾಯ್ ಮುಚ್ಕೊಂಡಿರೆ. ಹೇಳೋದ್ ನೋಡಿದ್ರೆ ಸ್ವಂತ ಅಮ್ಮ ಅನ್ನೋ ತರ. ಬನ್ನಿ ಅಕ್ಕ ಬನ್ನಿ. ನಡಿ 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 ಕಂದ, ರಾಖಿ ಕಟ್ಟಕ್ಕೆ ರೆಡಿ ಮಾಡೋಣ. ಹಾ ನಡಿ ನಡಿ. ಒಳಗ್ ಬರೋದಕ್ ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಅಂಡ್ ನನ್ನ ಕ್ಷಮಿಸಿದಕ್ಕೂ ಥ್ಯಾಂಕ್ ಯು. ನಾನ್ ಕ್ಷಮಿಸಿಲ್ಲ, ಕೇವಲ ಒಳಗ್ ಬರಕ್ ಬಿಟ್ಟಿದ್ದೀನಿ, ಕ್ಷಮಿಸಿಲ್ಲ ನಾನು.